ನೀವು ನೋಡ್ತಾ ಇದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಇದೀಗ ದುನಿಯಾ ವಿಜಯ್ ಅವರ ನಿರ್ದೇಶನದ ಸಿಟಿ ಲೈಟ್ ಸಿನಿಮಾದ ಒಂದು ಅದ್ಭುತವಾದ ಹಾಡು ಇವತ್ತು ಬಿಡುಗಡೆಯಾಗಿದೆ. ಆ ಸಿನಿಮಾದ ನಾಯಕ ನಟ ವಿನಯ್ ರಾಜ್ಕುಮಾರ್ ಅವ್ರ ನನ್ನ ಜೊತೆ ಇದ್ದಾರೆ. ಮನೆಯವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಇವತ್ತು ಸಿಟಿ ಲೈಟ್ಸ್ ಸಿನಿಮಾದ ಮತ್ತೊಂದು ಹಾಡು ಬಿಡುಗಡೆಯಾಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸಿಟಿ ಲೈಟ್ಸ್ದು ಹೊಸ ಸಾಂಗ್ ರಿಲೀಸ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಈ ಪಾತ್ರದ ಹೆಸರು ಶಿವ ಅಂತ. ಸೊ ಬೆಂಗಳೂರಿಗೆ ಪ್ರತಿದಿನ ಸಾವಿರಾರು ಜನ ಬರ್ತಾರೆ ಬೇರೆ ಬೇರೆ ಊರುಗಳಿಂದ. ಸೊ ಅದೇ ರೀತಿ ಶಿವ ಕೂಡ ಬಂದಿರ್ತಾನೆ. ಸೊ ಶಿವ ಬಂದು ಬೆಂಗಳೂರಲ್ಲಿ ಏನೇನಾಗುತ್ತೆ, ಏನೇನು ಮಾಡ್ತಾನೆ ಅನ್ನೋದೇ ಕತೆ. ಇವತ್ತು ನೋಡಿದಾಗ ನಾನು ತುಂಬ ಸಿನಿಮಾಗಳನ್ನು ನಿಮ್ಮನ್ನು ನೋಡಿದಾಗ ನನಗೆ ತುಂಬ ಅನಿಸೋದು ವಿನಯ್ ರಾಜ್ಕುಮಾರಲ್ಲಿ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ ಸ್ಟೈಲ್ ಇದೆ ಅಂತ. ಸೊ ಅದು ಹೇಗೆ ಕ್ಯಾರಿ ಆನ್ ಮಾಡ್ತೀರಿ ಪ್ರತಿ ಸಿನಿಮಾದಲ್ಲೂ? ಜೊತೆಗೆ ಬೇರೆ ಬೇರೆ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಷ್ಟು ವಿಭಿನ್ನವಾಗಿದೆ ಅನ್ನೋದು? ಅದೇ ನನ್ನ ಸಿನಿಮಾ ನಾರ್ಮಲಾಗಿ ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾದಲ್ಲಿ ಒಂದಷ್ಟು ವೇರಿಯೇಷನ್ಗಳಿರುತ್ತೆ. ಆಮೇಲೆ ನಾನು ಮೋಸ್ಟ್ಲಿ ಈ ಸಿನಿಮಾಗಳಿಗೆ ಬೇಕಾಗಿರೋ ಆ್ಯಕ್ಟಿಂಗ್ ಈ ಥರ ಅಂದರೆ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ಗಳೇ ಬೇಕು. ಯಾಕಂದರೆ ಕ್ಯಾರೆಕ್ಟರ್ಗಳನ್ನೂ ಅದೇ ಥರ ಬರೆದಿರ್ತಾರೆ. ಸೊ ಅದಕ್ಕೋಸ್ಕರ ಆ ಆ್ಯಕ್ಟಿಂಗ್ನ ಅಂದರೆ ಆ ಥರ ಒಂದು ಆ್ಯಕ್ಟಿಂಗ್ನ ಯೂಸ್ ಮಾಡೋದು. ಸರ್, ಒಂದು ಪಾತ್ರ ಕೊಟ್ಟಾಗ ಅದನ್ನು ಅಂದರೆ ಆ ತಯಾರಿ ಹೇಗಿರುತ್ತೆ ಅಂತ? ಅದು ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಪಾತ್ರಕ್ಕೆ ಏನಿಲ್ಲ, ವಿಜಯ್ ಸರ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಅವರೊಂದಷ್ಟು ಈ ಸಿನಿಮಾ ಬಗ್ಗೆ, ಈ ಪಾತ್ರದ ಬಗ್ಗೆ ಹೇಳ್ತಾನೆ ಬಂದರು. ಸೊ ಅದನ್ನೆಲ್ಲ ಕೇಳಿ ಆಮೇಲೆ ಅವ್ರು ಹೇಗೆ ಡೈರೆಕ್ಟ್ ಮಾಡ್ತಿದ್ರು ಆ ರೀತಿ ಆ್ಯಕ್ಟ್ ಮಾಡ್ತಿದ್ದೆ. ಏನು ಕಲ್ತ್ರಿ ಸರ್ ದುನಿಯಾ ವಿಜಯ್ ಸರ್ ಅವರಿಂದ? ಅಂದರೆ ಅವ್ರಿಗಿರೋ ಒಂದಷ್ಟು ಸಿನಿಮಾದ ಮೇಲೆ ಒಂದಿಷ್ಟು ಇರೋ ಒಂದು ಪ್ಯಾಷನ್ನು, ಆಮೇಲೆ ಪ್ರೀತಿ, ಆಮೇಲೆ ತುಂಬ ಒಳ್ಳೆ ಸಿನಿಮಾ ಕೊಡಬೇಕು, ತುಂಬ ಒಳ್ಳೆ ಒಂದೊಂದು ಸೀನು ಅಷ್ಟೇ ಚೆನ್ನಾಗಿರಬೇಕು ಅಂತ ತುಂಬ ಎಫರ್ಟ್ ಹಾಕಿ ತುಂಬ ಖುಷಿಯಿಂದ ಇದೊಂದು ಕೆಲಸ ಮಾಡ್ತಾರೆ. ಸೊ ಅವ್ರ ಕೆಲಸ ಮಾಡೋ ಶೈಲಿ ನನಗೆ ತುಂಬ ಇಷ್ಟ. ಜೊತೆಗೆ ಈ ಸಿನಿಮಾದಲ್ಲಿ ಇವತ್ತು ಹಾಡು ಕೂಡ ಬಿಡುಗಡೆಯಾಗಿದೆ. ಮೋನಿಶಾ ಅವರ ಮತ್ತು ನಿಮ್ಮ ಒಂದು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಹೌದು, ಮೋನಿಶಾ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅವ್ರಿಗೂ ಸಿನಿಮಾ ಇದು ಫಸ್ಟ್ ಸಿನಿಮಾ ಆದ್ರೂ ಅವ್ರಿಗೆ ಸಿನಿಮಾದ ಮೇಲೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆಗಲೇ ತುಂಬ ಕಲ್ತ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ, ಯಾಕಂದರೆ ಆ್ಯಕ್ಟಿಂಗ್ ಅದೇ ಅಲ್ವಾ, ಅಂದರೆ ಅವರು ಇಬ್ಬರು ಚೆನ್ನಾಗಿ ಮಾಡಿದ್ರೇ ಅದು ಒಂದು ಸೀನ್ ಚೆನ್ನಾಗಿ ಬರೋದು. ಸೊ ಅದರಿಂದ ಅವರು ನನ್ನ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಸರ್, ಕೊನೆಯದಾಗಿ ಜನ ಏನು ನಿರೀಕ್ಷೆ ಮಾಡ್ತಾರೆ ಈ ಸಿನಿಮಾದಿಂದ ಅಂತ? ಈ ಸಿನಿಮಾದಿಂದ ಒಂದು ಒಳ್ಳೆ ಎಮೋಷ್ನಲ್ ಎಂಟರ್ಟೈನಿಂಗ್ ಸಿನಿಮಾ ಇದು. ಸೊ ಒಂದಷ್ಟು ಒಳ್ಳೆ ಎಮೋಷನ್ಸ್ಗಳನ್ನ ನೋಡ್ಬೋದು, ಒಂದಷ್ಟು ಒಳ್ಳೆ ವಿಷಯಗಳನ್ನ ವಿಜಯ್ ಸರ್ ಹೇಳಿರ್ತಾರೆ ಈ ಸಿನಿಮಾದ ಮೂಲಕ. ಆಮೇಲೆ ಒಂದು ಎಂಟರ್ಟೈನಿಂಗ್ ಸಿನಿಮಾ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಇದಾಗಿತ್ತು ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ, ಸ್ಟೇಟ್ ನ್ಯೂಸ್ ಡಾಟ್ ಲೈವ್, ಬೆಂಗಳೂರು.